ನಮಸ್ಕಾರ ಸ್ನೇಹಿತರ, ನೀವು ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿದ್ರೆ ಸಾಕು. ಅದೇ ರೀತಿಯಾಗಿ ನೀವು ಬಡತನ ರೇಖೆಗಿಂತ ಕೆಳಗಡೆ ಇದ್ದಿದ್ರೆ, ಬಿಲೋ ಪೋವರಿಟಿ ಲೈನ್ ಅಂತ ಕರಿತೀವಿ. ಬಿಪಿಎಲ್ ರೇಷನ್ ಕಾರ್ಡ್ ಇದ್ದಿದ್ದೆ ಆದ್ರೆ ನಿಮಗೆ ಸ್ವಂತ ಮನೆ ಸಿಗ್ತಾ ಇದೆ, ಉಚಿತ ಮನೆ ಸಿಗ್ತಾ ಇದೆ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಸಿಗ್ತಾ ಇರ್ತಕ್ಕಂಥದ್ದು. ಸೊ ಇದರ ಬಗ್ಗೆ ಚರ್ಚೆ ಮಾಡೋಣ. ಜೊತೆಗೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈ ಒಂದು ಬಸ್ಗಳು ನಿಲ್ತಾ ಇದಾವೆ. ಹೌದು, ಬಸ್ಗಳ ಮುಷ್ಕರವನ್ನ ಪ್ರಾರಂಭ ಮಾಡಿದ್ದಾರೆ. ಸೊ ಹಾಗಾದ್ರೆ ಯಾವ ಕಾರಣಕ್ಕಾಗಿ ಪ್ರಾರಂಭ ಮಾಡಿದ್ದಾರೆ, ಇದಕ್ಕೆ ಸಿಎಂ ಅವರು ಏನ್ ನಿರ್ಧಾರವನ್ನ ಕೈಗೊಂಡಿದ್ದಾರೆ, ಸಾರಿಗೆ ಇಲಾಖೆಯ ನೌಕರರ ಬೇಡಿಕೆಯನ್ನ ಈಡೇರಿಸ್ತಾರಾ ಇಲ್ವಾ, ಏನ್ ಸಭೆಯಲ್ಲಿ ಏನ್ ಚರ್ಚೆ ಆಗಿದೆ, ಈ ಎಲ್ಲ ವಿಷಯವನ್ನ ಕುರಿತಾಗಿ ನಿಮ್ ಮುಂದೆ ಅಪ್ಡೇಟ್ ಅನ್ನ ಇಡ್ತಾ ಇದ್ದೀನಿ. ಸೊ ಆದಷ್ಟು ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ. ಮೊದಲನೇದಾಗಿ ನಾವು ಬಸ್ಗಳ ಮುಷ್ಕರವನ್ನ ತಿಳಿದುಕೊಳ್ಳೋಣ. ನಂತರ ಬಿಪಿಎಲ್ ರೇಷನ್ ಕಾರ್ಡ್ ಇದ್ದಂತವರಿಗೆ ಸ್ವಂತ ಮನೆ ಸಿಗ್ತಾ ಇದೆ. ಸೊ ಇದರ ವೆಬ್ಸೈಟ್ ಏನು, ಅದೇ ರೀತಿಯಾಗಿ ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕಾಗತ್ತೆ, ಅಪ್ಲಿಕೇಶನ್ ಹೇಗೆ ಹಾಕೋದು, ಇದರೆಲ್ಲರ ಬಗ್ಗೆ ನಾವು ಚರ್ಚೆ ಮಾಡೋಣ. ಸೊ ಇಲ್ಲಿ ಬಸ್ಗಳ ಮುಷ್ಕರ ಪ್ರಾರಂಭ ಮಾಡ್ಲಿಕ್ಕೆ ಇದೇ ಕಾರಣ. 38 ತಿಂಗಳ ಹಿಂಬಾಕಿ ಹಣವನ್ನ ಕೊಟ್ಟಿಲ್ಲ, ಜೊತೆಗೆ ವೇತನವನ್ನ ಹೆಚ್ಚಳ ಮಾಡ್ಬೇಕಂತ, ಇದರ ಜೊತೆಗೆ ಸಣ್ಣ ಪುಟ್ಟ ಬೇಡಿಕೆಗಳನ್ನ ಕೂಡ ಇಡಲಾಗಿದೆ. ಹೌದು, ಸಿಎಂ ಅವರ ಮುಂದೆ ಸಾರಿಗೆ ನೌಕರರು ಈ ರೀತಿ ಬೇಡಿಕೆಗಳನ್ನ ಇಟ್ಟಿರ್ತಕ್ಕಂಥದ್ದು. ಬೇಡಿಕೆ ಅನ್ನೋಕ್ಕಿಂತನೂ ಇಲ್ಲಿ 38 ಹಿಂಬಾಕಿ ಹಣವನ್ನ ಕೊಡ್ಲೇಬೇಕು. ಬೇಡಿಕೆಯಲ್ಲಿ ಈಗ ಮುಖ್ಯವಾಗಿ ವೇತನ ಹೆಚ್ಚಳ ಮಾಡಿ ಅಂತ ಒಂದು ಬೇಡಿಕೆಯನ್ನ ಇಟ್ಟಿರ್ತಕ್ಕಂಥದ್ದು. ಹೌದು, ವೇತನ ಹೆಚ್ಚಳ ಮಾಡಿದ್ದೆ ಆದ್ರೆ ಅದರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಸಾರಿಗೆ ಇಲಾಖೆಯಲ್ಲಿ ನೋಡ್ಬೋದು ನೀವು, ಈ ಕಡೆ ಈಗ ನೋಡಿ, ಬ್ಯಾಂಕಿನವರಾದ್ರೆ ಸಂಡೇ ಸುಟಿ ಇರುತ್ತೆ, ಸೆಕೆಂಡ್ ಸ್ಯಾಟರ್ಡೆ ರಜೆ ಇರುತ್ತೆ. ಈ ರೀತಿ ಯಾವ ಅಧಿಕಾರಿಗಳಿಗೂ ಕೂಡ ರಜೆ ಸಿಗತ್ತೆ. ಆದ್ರೆ ಬಸ್ನವರಿಗೆ ಹಾಗಲ್ಲ. ಸೊ ಪ್ರತಿದಿನವೂ ಕೂಡ ಅವರು ಕೆಲಸಕ್ಕೆ ಹೋಗ್ಲೇಬೇಕು. ಅದು ಸಂಡೇ ಆಗಿರ್ಲಿ, ಸ್ಯಾಟರ್ಡೆ ಆಗಿರ್ಲಿ, ಸೊ ಹಾಫ್ ಡೇನು ಕೂಡ ಇರೋದಿಲ್ಲ. ಸತತವಾಗಿ ಕೆಲಸವನ್ನ ಮಾಡ್ಲೇಬೇಕಾಗಿರತ್ತೆ. ಯಾವಾಗ ಕರ್ನಾಟಕ ಬಂದ್, ಯಾವಾಗ ಭಾರತ ಬಂದ್, ಆವಾಗ ಮಾತ್ರ ಅವ್ರಿಗೆ ರಜೆ ಸಿಗಲಾಗುತ್ತೆ. ಸೊ ಅದು ಅಂದ್ರೆ ಬಹಳ ನಿರ್ಧರಿಸಬೇಕು. ಇವತ್ತು ರಜಾ ಒಂದು ಕರ್ನಾಟಕ ಬಂದ್ ಆಗತ್ತೆ ಅನ್ನುವಂತಹ ನಿರ್ಧಾರವನ್ನ ಕೈಗೊಂಡಾಗ ಮಾತ್ರ ಅವರಿಗೆ ರಜೆ ಸಿಗುವಂತದ್ದು. ಸೊ ಹಾಗಾಗಿ ಈ ಬೇಡಿಕೆಗಳನ್ನು ಕೂಡ ಇಟ್ಟಿದ್ದಾರೆ. ಇದನ್ನ ಈಡೇರಿಸಿದ್ರು ಏನು ಸಂಶಯವಿಲ್ಲ. ಸೊ ಆದ್ರೆ ಸರ್ಕಾರ ಏನ್ ಹೇಳಿದೆ, ಸಿಎಂ ಅವರು ಏನ್ ಹೇಳಿದ್ದಾರೆ ಅದನ್ನ ನಾವು ನೋಡೋದಾದ್ರೆ, ಈ ಒಂದು 30 ತಿಂಗಳ ಹಿಂಬಾಕಿ ಹಣವನ್ನ ನೀಡಲು ಆಗೋದಿಲ್ಲ ಅಂತ ಹೇಳ್ಬಿಟ್ಟು ತಿರಸ್ಕರಿಸಲಾಗಿದೆ. ಹೌದು, ಸಿಎಂ ಅವರು ಸಿದ್ದರಾಮಯ್ಯನವರು ಇದರ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಹಿಂಬಾಕಿ ಹಣವನ್ನ ಕೊಳ್ಳಲು ಆಗೋದಿಲ್ಲ ಅಂತ ಹೇಳಿದ್ದಾರೆ. ಸಾರಿಗೆ ಇಲಾಖೆಯವರು ಕೂಡ ಅನಿರ್ದಿಷ್ಟಾವಧಿಯ ಮುಷ್ಕರವನ್ನ ಪ್ರಾರಂಭಕ್ಕೆ ಕರೆ ನೀಡಿದಾರಂತೆ. ಹೌದು, ಅಂದ್ರೆ ಇಷ್ಟು ದಿನಗಳ ಕಾಲ ನಾವು ಮುಷ್ಕರವನ್ನ ಪ್ರಾರಂಭ ಮಾಡ್ತೀವಿ, ಇಷ್ಟು ದಿನಗಳ ಕಾಲ ನಾವು ಬಸ್ ಅನ್ನ ನಿಲ್ಲಿಸ್ತೀವಿ, ಈ ರೀತಿಗೆ ಅವಧಿಯನ್ನ ಅದಕ್ಕೆ ನಿಗದಿಪಡಿಸಿಲ್ಲ. ಸೊ ಅವರು ಎಷ್ಟು ದಿನ ಒಂದು ಬೇಡಿಕೆಗಳನ್ನ ಈಡೇರಿಸುದಿಲ್ಲೋ ಅಲ್ಲಿವರೆಗೂ ಕೂಡ ಇದು ಮುಷ್ಕರ ಪ್ರಾರಂಭ ಇರುತ್ತೇನೆ ಅಂತ ಅನ್ಕೊಳ್ಬಹುದು. ಅದೇ ರೀತಿಯಾಗಿ ನೌಕರರ ಬೇಡಿಕೆ ಈ ಒಂದು ಬೆಳಿಗ್ಗೆ 6 ಗಂಟೆಯಿಂದಲೇ ಈ ಒಂದು ಮುಷ್ಕರ ಪ್ರಾರಂಭ ಆಗಿದೆ ಅಂತಾನೆ ಹೇಳ್ಬಹುದು. ಅದೇ ರೀತಿಯಾಗಿ ಇಲ್ಲಿ ಹೈಕೋರ್ಟ್ ಅಂದ್ರೆ ಎಲ್ಲೆಲ್ಲಿ ಬಸ್ಗಳು ಸಂಚಾರ ಆಗಿರುತ್ತೆ, ನೀವು ನೋಡಿರ್ತೀರಿ, ಈಗಾಗಲೇ ಬಸ್ಗಳು ಓಡಾಡ್ತಾ ಇರ್ತವೆ, ಆದ್ರೆ ಇವರು ಮುಷ್ಕರ ಅಂತ ಹೇಳ್ತಾ ಇದಾರೆ ಅಂತ ಅನ್ಕೊಳ್ಬಹುದು. ಇದಕ್ಕೆ ಒಂದು ಕಾರಣ ಇದೆ. ಇಲ್ಲಿ ಹೈಕೋರ್ಟ್ ಒಂದು ನೋಟಿಸ್ ಕೂಡ ಕಳಿಸಿದೆ. ಆಗಸ್ಟ್ 5ರಂದು ಯಾರು ಕೂಡ ಮುಷ್ಕರ ಮಾಡೋ ಹಾಗಿಲ್ಲ. ಆದ್ರೆ ಆಗಸ್ಟ್ 5ನೇ ತಾರೀಕು ಮಾತ್ರ ಅನ್ವಯಿಸುತ್ತೆ. ಆಗಸ್ಟ್ 5ನೇ ತಾರೀಕು ಮಾತ್ರ ನೀವು ಮುಷ್ಕರವನ್ನ ಮಾಡಬೇಡಿ ಅಂತ ಇಲ್ಲಿ ಹೈಕೋರ್ಟ್ ಒಂದು ನಿರ್ಧಾರವನ್ನ ಕೈಗೊಂಡಿದೆ. ಅದನ್ನ ಇಲ್ಲಿ ಮುಷ್ಕರರು ಇವತ್ತು ಒಂದು ದಿನ ಬಹುತೇಕ ಡೌಟ್ ಮುಷ್ಕರವನ್ನ ಮಾಡೋದು ಅಲ್ಲಲ್ಲಿ ಮಾಡಿರ್ತಾರೆ. BMTC ಬಸ್, KSRTC ಬಸ್ಗಳಲ್ಲಿ ಈಗ ಸದ್ಯಕ್ಕೆ ಒಂದು ಬಸ್ಗಳ ಮುಷ್ಕರ ಪ್ರಾರಂಭ ಕೆಲವೊಂದಿಷ್ಟು ಕಡೆ ಆಗಿದೆ. ಇನ್ನು 6ನೇ ನಾಳೆ ಹಿಡ್ಕೊಂಡು ಏನಿದೆಯಲ್ಲ, ಒಂದು ವೇಳೆ ಬೇಡಿಕೆಯನ್ನು ಈಡೇರಿಸಿಲ್ಲಪ್ಪ ಅಂದ್ರೆ ಈ ಬಸ್ನವರು ಯಾವಾಗ ಬೇಕಾದ್ರೂ ಕೂಡ ಮುಷ್ಕರವನ್ನ ಪ್ರಾರಂಭ ಮಾಡಬಹುದು ಅನ್ನುವಂಥದ್ದೇ. ಆದ್ರೆ ಇಲ್ಲಿ ಹೈಕೋರ್ಟ್ ಇವತ್ತಿಗೆ ಮಾತ್ರ ಒಂದು ತೀರ್ಪನ್ನ ಕೊಟ್ಟಿದೆ. ಇವತ್ತು ನೀವು ಯಾವುದೇ ರೀತಿಯಾದಂತಹ ಮುಷ್ಕರ ಮಾಡೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ನೋಡೋಣ, ಇಂದು ಸಂಜೆವರೆಗೂ ಕೂಡ ಸರ್ಕಾರ ಏನ್ ಹೇಳುತ್ತೆ ಏನಿಲ್ಲ ಅಂತಕ್ಕಂಥದನ್ನ ಕಾಯ್ದು ನೋಡಬೇಕು. ಒಂದು ವೇಳೆ ಡಿಸಿಷನ್ ಇದೇ ಆಗಿದ್ರೆ, ಅಂದ್ರೆ ಕೊಡೋದಿಲ್ಲ ಅಂತಾನೆ ಆಗಿದ್ದೆ ಆದ್ರೆ ಮುಷ್ಕರ ಎಂದಿನಂತೆ ಇದು ಮುಂದುವರಿಯುವಂತಹ ಸಾಧ್ಯತೆ ಇದೆ ಇಂದಿನಂತೆ. ಸೊ ಹಾಗಾದ್ರೆ ಕಾಯ್ದು ನೋಡ್ಬೇಕಾಗಿದೆ ಇವತ್ತು ನಾವು. ಮತ್ತೆ ಸೊ ಏನ ಡಿಸಿಷನ್ ಹೊರ ಬೀಳತ್ತೆ ಅಂತಕ್ಕಂಥದ್ದನ್ನ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಇದರ ಬಗ್ಗೆ ನಿಮಗೆ ಡೀಟೇಲ್ ವಿವರಣೆ ಕೊಟ್ಟಿದ್ದೀನಿ. ಇನ್ನು ರೇಷನ್ ಕಾರ್ಡ್ ಇದ್ದಂತವರಿಗೆ, ಬಡತನ ರೇಖೆಗಿಂತ ಕೆಳಗಡೆ ಇರ್ತಕ್ಕಂಥವರಿಗೆ, ಬಿಲೋ ಪವರ್ಟಿ ಲೈನ್, ಈ ಒಂದು BPL ರೇಷನ್ ಕಾರ್ಡ್ ಇದ್ದಂತವರಿಗೆ ಪಟ್ಟಣ ಹಾಗೂ ಗ್ರಾಮೀಣ ಭಾಗಗಳಿಗೆ 2 ಭಾಗಗಳಾಗಿ ವಿಭಾಗ ಮಾಡಿಬಿಟ್ಟು ನಿಮಗೆ ಮನೆಯನ್ನ ಕೊಡಲಾಗ್ತದೆ. ಹೌದು, ಪಟ್ಟಣದವರಿಗೆ ಪಟ್ಟಣದಲ್ಲಿ ವಿಭಾಗ, ಒಂದು ಗ್ರಾಮೀಣದವರಿಗೆ ಗ್ರಾಮೀಣ ಭಾಗದಲ್ಲಿ ಈ ರೀತಿ ಡಿವೈಡ್ ಆಗಿದೆ. ಸೊ ಈ ಮನೆಯವನ್ನ
ಒಟ್ಟಾರೆಯಾಗಿ ನೀವು ಗ್ರಾಮೀಣದಲ್ಲಿರ್ಲಿ ಅಥವಾ ಪಟ್ಟಣದಲ್ಲಿರ್ಲಿ ನಿಮಗೆ ಮನೆ ಅಂತೂ ಸಿಗೋದು ಖಚಿತ. ಇನ್ನು PMAY.NIC.in ಈ ಒಂದು ವೆಬ್ಸೈಟ್ ಗೆ ಹೋಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ತಿಳ್ಕೊಳ್ಬಹುದಾಗಿರುತ್ತೆ. ಇದು ನಿಮಗೆ PM ಆವಾಸ ಯೋಜನೆ ಇದ್ರ ಬಗ್ಗೆ ನಿಮಗೆ ಗೊತ್ತಿರಬಹುದು ಕೆಲವೊಂದಿಷ್ಟು ಜನರಿಗೆ, ಯಾಕಂದ್ರೆ ಇದರಲ್ಲಿ ಸಾವಿರಾರು ಗಟ್ಟಲೆ ಲಕ್ಷಾಂತರ ಗಟ್ಟಲೆ ಈಗಾಗಲೇ ಮನೆಗಳು ಆಗಿದ್ದಾವೆ. ಹೌದು, ಕೋಟಿ ಗಟ್ಟಲೆ ಇಡೀ ದೇಶದಾದಂತಹ ಮನೆಗಳಾಗಿದ್ದಾವೆ. ಹಾಗಾಗಿ ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಕ್ಕಿರತ್ತೆ. ಸೊ ಇದ್ರ ಬಗ್ಗೆ ನೀವು ಈ ಒಂದು ವೆಬ್ಸೈಟ್ ನಲ್ಲಿ ಹೋಗಿ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಬಹುದು. ಈ ಒಂದು ವೆಬ್ಸೈಟ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ, ಅಲ್ಲಿಂದ ನೋಡಿ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳಿ. ಇನ್ನು ನಮ್ಮ ರಾಜ್ಯದಿಂದಲೇ ನಿಮಗೆ ಒಂದು ಫ್ರೀ ಆಗಿ ಮನೆ ಸಿಗ್ತಾ ಇದೆ, ಬಸವ ವಸತಿ ಯೋಜನೆ. ಹೌದು, ಬಸವ ವಸತಿ ಯೋಜನೆ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಯೋಜನೆ ಆಗಿದ್ದು, ಇದು ಕುಟುಂಬಗಳಿಗೆ ಬಡತನ ರೇಖೆಗಿಂತ ಕೆಳಗಡೆ, ಇದು ಕೂಡ ಬಿಲೋ ಪೋವರ್ಟಿ ಲೈನ್, ಯಾರು BPL ರೇಷನ್ ಕಾರ್ಡ್ ಗಳನ್ನ ಹೊಂದಿರ್ತೀರಿ ಅಂತಹ ಒಂದು ಫಲಾನುಭವಿಗಳಿಗೆ ಈ ಒಂದು ಬಸವ ವಸತಿ ಯೋಜನೆ ಮುಖಾಂತರ ನಿಮಗೆ ಉಚಿತ ಮನೆಯನ್ನ ಕೊಡಲಾಗ್ತಾ ಇದೆ. ಹೌದು, ನೋಡಿ ಇಲ್ಲಿ ನೀವು government.in ಒಳಗೆ ನಿಮ್ಮ ವೆಬ್ಸೈಟ್ ಗೆ ಹೋಗಿ ನೀವು ಇದಕ್ಕೆ ಅಪ್ಲಿಕೇಶನ್ ಕೂಡ ಹಾಕಬಹುದಾಗಿರುತ್ತೆ. ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕಂದ್ರೆ ಆಶ್ರಯ government.in ಮೊದಲೇ ನೀವೇನ್ ಮಾಡಿ ಗೂಗಲ್ ಅಲ್ಲಿ ಆಶ್ರಯ.gov.in ಅಂತ ಸರ್ಚ್ ಮಾಡಿ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳಿ. ಇನ್ನು ಇದಕ್ಕೆ ಡಾಕ್ಯುಮೆಂಟ್ಸ್ ಏನ್ ಬೇಕು ನಾನು ಹೇಳ್ತೀನಿ ಕೇಳಿ. ಇನ್ಕಮ್ ಕಾಸ್ಟ್ ಬೇಕಾಗತ್ತೆ, ಕಾಸ್ಟ್ ಇನ್ಕಮ್ ಅಂದ್ರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗತ್ತೆ. ಯಾಕಂದ್ರೆ ಮುಖ್ಯವಾಗಿ ಆದಾಯ ಕೂಡ ಅವ್ರು ನೋಡ್ತಾರೇನೆ. ಅದೇ ರೀತಿಯಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಇದು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಆಗಿರ್ಲಿ ಅಥವಾ ನಿಮ್ಮ ಮೊಬೈಲ್ ನಂಬರ್ ಆಗಿರ್ಲಿ ಲಿಂಕ್ ಆಗಿರಬೇಕು. ಮತ್ತೆ ರೇಷನ್ ಕಾರ್ಡ್ ಗಳಿಗೂ ಕೂಡ ಲಿಂಕ್ ಆಗಿರಬೇಕು. ಇನ್ನು ನೋಡಿ BPL ಕಾರ್ಡ್ ಬೇಕಾಗತ್ತೆ, ಇದು ನಿಮಗೆ ಕಡ್ಡಾಯನೇ. ಭೂಮಿ ಸಮೇತ ಅಂದ್ರೆ ನೀವು ಪಟ್ಟಣದಲ್ಲಿದ್ದೀರಿ ಅಥವಾ ನಗರ ಈ ಒಂದು ಗ್ರಾಮೀಣ ಭಾಗದಲ್ಲಿ ಅದು ಗೊತ್ತಾಗ್ಬೇಕಲ್ವಾ, ಅದು ಕೂಡ ಇಲ್ಲಿ ನಿಮಗೆ ಭೂಮಿ ಸಂಬಂಧಿತ ದಾಖಲೆಗಳು ಬೇಕಾಗತ್ತೆ. ಇನ್ನು ಇದು ಶಾಶ್ವತ ನಿವಾಸಿಗಳಾಗಬೇಕಂತ ಹೇಳಿದ್ದಾರೆ, ಇದು ಕೂಡ ಕಡ್ಡಾಯನೇ. ನೀವು ಕರ್ನಾಟಕದಲ್ಲಿನೇ ವಾಸವಾಗಿರ್ಬೇಕನ್ನುವಂತಹ ಶಾಶ್ವತ ನಿವಾಸಿ ಆಗಿರ್ಬೇಕಂತ ಹೇಳ್ಬಿಟ್ಟು ಇದು ಕೂಡ ಸರ್ಕಾರ ತಿಳಿಸಿದೆ. ಹೌದು, ನೀವು ಕರ್ನಾಟಕ ರಾಜ್ಯದಲ್ಲಿ ಇದ್ದಿದ್ರೆ ಮಾತ್ರ ಇದು ಯೋಜನೆ ಬಸವ ವಸತಿ ಯೋಜನೆಯಲ್ಲಿ ಮನೆಯನ್ನ ಕಟ್ಕೊಳ್ಬಹುದು. ಇನ್ನು PMAY ಒಳಗೆ ಏನು ನೀವು ಎಲ್ಲಿ ಬೇಕಾದ್ರೂ ಇದ್ದು ಸಹಿತ ಅದಕ್ಕೆ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. ಹೌದು, ಅದು ಕೇಂದ್ರ ಸರ್ಕಾರದ್ದು, ಇದು ರಾಜ್ಯ ಸರ್ಕಾರದಾಗಿರುತ್ತೆ ಬಸವ ವಸತಿ ಯೋಜನೆ. ಅದಕ್ಕೋಸ್ಕರ ಹೇಳ್ತಾ ಇದೆ. ರಾಜೀವ್ ಗಾಂಧಿ ರೂರಲ್ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಮೂಲಕ ಈ ಒಂದು ಯೋಜನೆಯ ಲಾಭವನ್ನ ನೀವು ಪಡ್ಕೊಳ್ಬಹುದಾಗಿರುತ್ತೆ. ಸೊ ಇದರ ಅಫಿಸಿಯಲ್ ವೆಬ್ಸೈಟ್ ಇದೆ, ಆಶ್ರಯ.gov.in ಅಂತ ಸರ್ಚ್ ಮಾಡಿದ್ರೆ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ಹೆಚ್ಚಿನ ಮಾಹಿತಿಯನ್ನು ನೀವು ಕ್ಲಿಕ್ ಮಾಡೋದ್ರ ಮುಖಾಂತರ ತಿಳ್ಕೊಳ್ಬಹುದು. ಅಥವಾ ಗ್ರಾಮವನ್ನು ಕರ್ನಾಟಕವನ್ನು ಬಾಪು ಸೇವಾ ಕೇಂದ್ರಗಳಿಗೂ ಕೂಡ ಹೋಗಿ ಅಲ್ಲಿಂದ ನೀವು ಅಪ್ಲಿಕೇಶನ್ ಹಾಕಬಹುದು. ಡಾಕ್ಯುಮೆಂಟ್ಸ್ ಗಳನ್ನ ಹೇಳಿದೀನಿ, ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ಬೇಕಂತ ಹೇಳಿದೀನಿ. ಅಲ್ಲಿ ಹೋಗಿ ಭೇಟಿ ನೀಡಿ ನಿಮ್ಗೆ ಹೆಚ್ಚಿನ ಮಾಹಿತಿ ಕೂಡ ಒದಗಿಸಿ ಕೊಡ್ತಾರೆ. ಸೊ ನೀವು ಅಂದ್ರೆ ಎಲ್ಲರೂ ಕೂಡ ನಮ್ಗೆ ಮೆಸೇಜ್ ಮಾಡಿನೇ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಿಲ್ಲ. ಸೊ ಅಲ್ಲಿ ಹೋಗಿ ನಿಮ್ಮ ಮನೆ ಹತ್ರ ಇರ್ತೀರಿ, ಒಬ್ಬರು ನಿಮ್ಗೆ ಪರಿಚಯ ಕೂಡ ಇರ್ತಾರೆ, ಅಲ್ಲಿ ಹೋಗಿ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಬಹುದು. ಸೊ ಲೇಟೆಸ್ಟ್ ಆಗಿ ಇಷ್ಟು 2 ಅಪ್ಡೇಟ್ ಗಳು ತಿಳಿಸಬೇಕಾಗಿತ್ತು, ತಿಳಿಸಿದ್ದೀನಿ. ಇನ್ನು ಬಸ್ ಸಂಚಾರದ ಬಗ್ಗೆ ಅಂತೂ ಕಾಯ್ದು ನೋಡ್ಬೇಕಾಗುತ್ತೆ, ಯಾಕಂದ್ರೆ ಬಹಳ ದಿನ ಆಯ್ತು ಈಗ ಮುಷ್ಕರವನ್ನ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ಆದ್ರೆ ಇದು ಯಾವಾಗ ಪ್ರಾರಂಭ ಆಗುತ್ತೆ ಗೊತ್ತಿಲ್ಲ. ಸರ್ಕಾರ ನಿರ್ಧಾರವನ್ನ ಈ ಕಡೆ ಬಸ್ ಸಂಚಾರ ಅಂದ್ರೆ ನಿರ್ಧಾರವನ್ನ ಕೈಗೊಳ್ಳಬೇಕು, ಯಾವ್ದಾದ್ರು ಒಂದು. ಈಗ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ನಿರಾಕರಿಸಿದ್ರೆ ಅಲ್ಲ. ಸೊ ಬಸ್ಗಳು ಮುಷ್ಕರವನ್ನ ಪ್ರಾರಂಭ ಮಾಡ್ತಾರೆ. ಒಂದು ವೇಳೆ ಬೇಡಿಕೆಗಳನ್ನ ಒಂದಲ್ಲ ಒಂದು ಈಡೇರಿಸಿದ್ರು ಸಹಿತ ನಾವು ಮುಷ್ಕರವನ್ನ ಪ್ರಾರಂಭ ಮಾಡ್ತೇವೆ ಅಂತಾನೆ ಹೇಳಿದ್ದಾರೆ. ಸೊ 2 ಬೇಡಿಕೆಗಳನ್ನ ಈಡೇರಿಸಿದ್ದೆ ಆದ್ರೆ ಮಾತ್ರ ಇಲ್ಲಿ ನಾವು ನಿಲ್ಲಿಸಿರುವಂತದ್ದು ಅಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಕಾಯ್ದು ನೋಡ್ಬೇಕು ಏನಾಗುತ್ತೆ ಏನಿಲ್ಲ ಅಂತ. ಸೊ ಇದರ ಬಗ್ಗೆ ಅಪ್ಡೇಟ್ ಸಿಕ್ಕಿದೆ ಅಂದ್ರೆ ನೆಕ್ಸ್ಟ್ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬೈ ಫ್ರೆಂಡ್ಸ್.